ಹಾಸನ ನಗರದ ಮಲ್ನಾಡು ಕಾಲೇಜು ಆವರಣದಲ್ಲಿ ನಿನ್ನೆ ಸಂಜೆ ಬಹಳ ಹೈಡ್ರಾಮಾ ನಡೆದು ಹೋಗ್ಬಿಟ್ಟಿದೆ. ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಬೂನಳ್ಳಿ ಶ್ರೀನಿವಾಸ್ ಅಂತಕ್ಕಂಥವರ ಮೇಲೆ ಇದೇ ಕಾಲೇಜಿನ ಸೆಕ್ಯೂರಿಟಿ ಮೇಲ್ವಿಚಾರಕರಾಗಿದ್ದ ರಘು ಎಂಬುವವರು ಯಾವುದೋ ವೈಯಕ್ತಿಕ ಕಾರಣಕ್ಕೆ ಇಬ್ಬರು ಕೂಡ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಇದೇ ರಘು ಅವರನ್ನ ಇಲ್ಲೇ ಕೆಲಸ ಮಾಡಕ್ಕೆ ನಿಯೋಜನೆಗೊಳಿಸಿಕೊಂಡಿದ್ದು ಇದೇ ಬೂನಳ್ಳಿ ಶ್ರೀನಿವಾಸ್ ಅವರಂತೆ. ಅದಾದ ನಂತರ 2 ದಿನಗಳ ಹಿಂದೆ ಅವರನ್ನ ಇವರೇ ಕೆಲಸದಿಂದ ತೆಗೆಸಿದ್ದರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಒಂದಿಷ್ಟು ಮಾತು, ವಾದ, ವಿವಾದ, ವಾಗ್ವಾದ ಎಲ್ಲವೂ ಕೂಡ ನಡೆದಿತ್ತಂತೆ. ಇದಾದ ನಂತರ ಶ್ರೀನಿವಾಸ್ ಅವರು ಕಾಲೇಜಿಗೆ ಹೋಗಿ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ರಘು ಅವರೇನೋ ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ರು ಮಾತು ಬೆಳೆದಿದೆ. ಈ ಸಂದರ್ಭದಲ್ಲಿ ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿದ್ದ ರಘು ಅವರು ಶ್ರೀನಿವಾಸ್ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಇಷ್ಟಕ್ಕೆ ಶ್ರೀನಿವಾಸ್ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಸೆಕ್ಯೂರಿಟಿಗಳೆಲ್ಲ ಇದ್ರಪ್ಪ, ಅವ್ರು ಅದೇನ್ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಒಬ್ರು ಹಲ್ಲೆ ಮಾಡಬೇಕಾದ್ರೆ 3 ಜನ 4 ಜನ ನಿಂತ್ಕೊಂಡು ನೋಡ್ತಾ ಇದ್ರು. ಪಾಪ ಶ್ರೀನಿವಾಸ್ ಅವ್ರನ್ನ ರಕ್ಷಣೆ ಮಾಡೋದ್ರಲ್ಲಿ ಅವರೆಲ್ಲರೂ ಕೂಡ ಫೇಲ್ಯೂರ್ ಆದ್ರು. ಯಾವ್ದು ಸುರಕ್ಷಾ ಸೆಕ್ಯೂರಿಟಿ ಏಜೆನ್ಸಿ ಸೆಕ್ಯೂರಿಟಿಗಳಂತೆ. ಇದಾದ ನಂತರ ಇಷ್ಟಕ್ಕೆ ಶ್ರೀನಿವಾಸ್ ಅವರು ಸುಮ್ಮನಾಗಿ ಪೊಲೀಸರಿಗೆ ಕರೆ ಮಾಡಿ ಅವನನ್ನು ಕರ್ಕೊಂಡು ಸ್ಟೇಷನ್ಗೆ ಹಾಕ್ಸಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರಕರಣ ಇಲ್ಲಿ ಮುಗಿತಾ ಇತ್ತು. ಆದ್ರೆ ಯಾವಾಗ ಶ್ರೀನಿವಾಸ್ ಅವರ ಮೇಲೆ ಹಲ್ಲೆ ಆಯ್ತೋ, ಶ್ರೀನಿವಾಸ್ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುವ ಪ್ರಯತ್ನವನ್ನ ಪಟ್ರೋ, ಹೋದ ಮೇಲೆ ತಮ್ಮ ಆಪ್ತರು ಒಂದಿಷ್ಟು ಜನರಿಗೆ ಕರೆಯನ್ನ ಮಾಡ್ಕೊಳ್ತಾರೆ, ತಮ್ಮ ಆಪ್ತರನ್ನ ಕರೆಸ್ಕೊಂಡು ಮತ್ತೆ ರಘು ಮೇಲೆ ಹಲ್ಲೆ ಮಾಡ್ತಾರೆ. ರಘು ಮೇಲೆ ಹಲ್ಲೆ ಮಾಡಿದ ಒಂದು ಪಾರ್ಟ್ ಆದ್ರೆ ಅಷ್ಟೊತ್ತಿಗಾಗ್ಲೇ ಶ್ರೀನಿವಾಸ್ ಪೊಲೀಸರಿಗೆ ಮಾಹಿತಿ ಕೊಟ್ಟಿರ್ತಾರೆ. ಪೊಲೀಸರು ಬಂದಿರ್ತಾರೆ. ಬಂದ ನಂತರ ಪೊಲೀಸ್ ಏನ್ ಮಾಡಬೇಕು, ಯಾರು ಹಲ್ಲೆ ಮಾಡಿದ್ದ ಅವನನ್ನ ಕರ್ಕೊಂಡು ಹೋಗ್ಬೇಕು. ಆದ್ರೆ ಪೊಲೀಸರ ಸಮ್ಮುಖದಲ್ಲೇ ಶ್ರೀನಿವಾಸ್ ರಘು ಮೇಲೆ ಹಲ್ಲೆ ಮಾಡ್ತಾರೆ. ಅಂಡ್ ಮತ್ತೊಂದು ಪಾಯಿಂಟ್ ಇಲ್ಲಿ ನಾವು ಗಮನಿಸಬೇಕು, ಪೊಲೀಸರು ಬರ್ತಾರೆ. ಪೊಲೀಸರು ಬಂದ ಮೇಲೆ ಇವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ರಘುನ್ ಕರ್ಕೊಂಡು ಹೋಗ್ಬೇಕು. ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ರಘುವನ್ನ ಪೊಲೀಸರೇ ಶ್ರೀನಿವಾಸ್ ಅವರ ಕಾರಿಗೆ ಹತ್ತಿಸ್ತಾರೆ. ಕಾರ್ನಲ್ಲೂ ಕೂಡ ರಘು ಮೇಲೆ ಹಲ್ಲೆ ಆಗುತ್ತೆ. ಅದಾದ ನಂತರ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ ಅಲ್ಲಿ ಕೂರಿಸ್ಕೊಳ್ತಾರೆ. ಇಲ್ಲೊಂದಿಷ್ಟು ರಾಜಕೀಯ ನಡೆಯುತ್ತೆ. ವಿಪರ್ಯಾಸ ಅಂತಂದ್ರೆ ರಘು ಎಕ್ಸ್ ಮಿಲಿಟರಿ ಅವರು ಮಿಲಿಟರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದವ್ರು ಪಾಪ. ಈಗ ಇಬ್ಬರ ವಿರುದ್ಧವೂ ಕೂಡ FIR ದಾಖಲಾಗಿದೆ. ಇಬ್ಬರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ಯಾಕೆ ಗಲಾಟೆ ಆಯ್ತು, ಯಾಕೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ರು, ಯಾಕೆ ಕೆಲಸದಿಂದ ತಗ್ಸಿದ್ರು, ಯಾಕೆ ಸೆಕ್ಯೂರಿಟಿ ಸೂಪರ್ವೈಸರ್ ಶ್ರೀನಿವಾಸ್ ಅವ್ರಿಗೆ ಓಡಿದ್ರು, ಶ್ರೀನಿವಾಸ್ ಅವ್ರ ಜೊತೆ ಯಾರ್ಯಾರು ಬಂದ್ರು, ಕಾರಿಗೆ ತುಂಬ್ಕೊಂಡು ಅವ್ರು ಯಾಕೆ ಓಡೋದ್ರು, ಇವೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗುತ್ತೆ.